ಎಕ್ಸ್ಪ್ರೆಸಿವ್ ಗರ್ಲ್ ಅಲ್ಲ. ನನ್ನ ಫೇವ್ರೆಟ್ ಪರ್ಸನ್ ಬಂದು ಇಯರ್ಸೇ ಆಗೋಗಿರುತ್ತೆ ನಾನು ಕಮ್ಯುನಿಕೇಟ್ ಮಾಡಿ ಪೀಪಲ್ಸ್ ಜೊತೆ ಇರೋದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ಇವತ್ತಿನ ವಿಡಿಯೋ ಬಂದು Q&A. ತುಂಬ ಜನ ನನಗೆ ಕ್ವಶನ್ ಮಾಡಿದ್ದೀರಾ, ಅದರಲ್ಲಿ ನಾನು 10 ಮೆಂಬರ್ಸ್ ಚೂಸ್ ಮಾಡಿ ಆನ್ಸರ್ ಮಾಡ್ತಾಯಿದ್ದೀನಿ. ಲೆಟ್ಸ್ ಗೋ. ಫಸ್ಟ್ ಕ್ವಶನ್ ಬಂದು ಹೌ ಈಸ್ ಯುವರ್ ಬಿಸ್ನೆಸಸ್ ಅಂತ ಹೇಳಿದ್ದಾರೆ. ನಾಟ್ ಟೂ ಗುಡ್, ನಾಟ್ ಟೂ ಬ್ಯಾಡ್. ನಾರ್ಮಲಿ ಹೋಗ್ತಿದೆ, ಬಿಸ್ನೆಸ್ ಹೋಗ್ತಿದೆ ಅನ್ನೋದಕ್ಕಿಂತ ನಾನು ಈಗ ರನ್ ಮಾಡ್ತೀನಿ ಅನ್ನೋದ್ರ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಸೊ ಸೆಕೆಂಡ್ ಕ್ವಶನ್, ಅಕ್ಕ ನಿಮ್ಮ ಕ್ಲೋಸ್ ಫ್ರೆಂಡ್ ಯಾರು ಅಂತ ಕೇಳಿದ್ದಾರೆ. ಅಕ್ಕ ನಿಮ್ಮ ಕ್ಲೋಸ್ ಫ್ರೆಂಡ್ ಯಾರು ಅಂತ ಕ್ವಶನ್ ಮಾತಾಡ್ತಿದ್ದಾರೆ. ನನ್ನ ಕ್ಲೋಸ್ ಫ್ರೆಂಡ್ ಅಂತ ಅಂದರೆ ಪ್ರೆಸೆಂಟ್ ಕೇಳಿರೋದಂದರೆ ಪ್ರೆಸೆಂಟ್ ನನ್ನ ಕ್ಲೋಸ್ ಫ್ರೆಂಡ್ಸ್ ಅಂತ ಯಾರೂ ಇಲ್ಲ. ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲಿ ಕ್ಲೋಸ್ ಫ್ರೆಂಡ್ಸ್ ಇದ್ದರು. ಈಗ ಪ್ರೆಸೆಂಟಿಗಿಲ್ಲ, ಬೆಸ್ಟ್ ಫ್ರೆಂಡ್ಸ್ ಅಂತ ಇದ್ದಾರೆ. ಥರ್ಡ್ ಕ್ವಶನ್ ಬಂದು ವಾಟ್ ಈಸ್ ಯುವರ್ ಬಿಗ್ಗೆಸ್ಟ್ ಡ್ರೀಮ್ ಇನ್ ಲೈಫ್ ಅಂತ ಕೇಳಿದ್ದಾರೆ. ಬಿಗ್ಗೆಸ್ಟ್ ಡ್ರೀಮ್ ಅನ್ನೋದಕ್ಕಿಂತ ಹೆಂಗಿರೋದು, ನಾನು ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದೀನಿ. ಅದು ಬಿಗ್ಗೆಸ್ಟ್ ಡ್ರೀಮ್ ಅನ್ನೋದಕ್ಕಿಂತ ತುಂಬ ಇಂಪಾರ್ಟೆಂಟ್ ಆಗಿರೋದು. ಐ ಥಿಂಕ್ ಲೈಫ್ ಎಂಡ್ ಆಗೋಷ್ಟು ಅಂದರೆ ಬಿಫೋರ್ ದ್ಯಾಟ್ ಐ ವಾಂಟ್ ಟು ಹೇಗಿರೋದು. ಈಗ ಒಂದು ರೆಸ್ಪಾನ್ಸಿಬಿಲಿಟಿ ನಾನು ತೊಗೊಂಡಿದ್ದೀನಿ ಅಂದರೆ ಆ ರೆಸ್ಪಾನ್ಸಿಬಿಲಿಟಿಗೆ ನಾನು ಜಸ್ಟಿಸ್ ಕೊಡಬೇಕು. ಅದು ನನ್ನ ಬಿಗ್ಗೆಸ್ಟ್ ಡ್ರೀಮ್. ಅಂದರೆ ಒಂದು ಅದು ಹೇಗಿರೋದು ಈಗ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ, ಅದು ನಾನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಜಸ್ಟಿಸ್ ಕೊಡ್ತೀನಿ ಇಲ್ವಾ ಅನ್ನೋದು ಆಗಿರುತ್ತಲ್ವ. ನಾನು ಅದಕ್ಕೆ ಜಸ್ಟಿಸ್ 100% ಯಾವತ್ತು ಕೊಡ್ತೀನೋ ಅದೇ ನನ್ನ ಬಿಗ್ಗೆಸ್ಟ್ ಡ್ರೀಮ್. ನಾನು ಏನು ಹೇಳ್ತಿದ್ದೀರೋ, ನೀವು ಏನು ಹೇಳ್ತಿದ್ದೀರೋ, ಏನಂದರೆ ಈಗ ಒಂದು ರೆಸ್ಪಾನ್ಸಿಬಿಲಿಟಿನ ನಾನು ತೊಗೊಂಡಿದ್ದೀನಿ. ಆ ರೆಸ್ಪಾನ್ಸಿಬಿಲಿಟಿ ಏನಂದರೆ ಅಂದರೆ ಒಂದು ಜಸ್ಟಿಸ್ ಸೊ ಆಗಿರೋದು ಅಷ್ಟೇ. ಅದೇ ನನ್ನ ಬಿಗ್ಗೆಸ್ಟ್ ಡ್ರೀಮ್. ಆ್ಯಂಡ್ ಫೋರ್ತ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಹೂ ಈಸ್ ಯುವರ್ ಫೇವ್ರೆಟ್ ಪರ್ಸನ್ ಆ್ಯಂಡ್ ವೈ ಅಂತ ಕೇಳಿದ್ದಾರೆ. ಕೋರ್ಸ್ ಇದು ಆಲ್ಮೋಸ್ಟ್ ನನ್ನ ಲೈಫಲ್ಲಿ ಯಾರ್ಯಾರು ಇದ್ದಾರೋ ಅವ್ರಿಗೆ ಗೊತ್ತಿರುತ್ತೆ. ನನ್ನ ಫೇವ್ರೆಟ್ ಪರ್ಸನ್ ಬಂದು ನನ್ನ ಬ್ರದರ್ ನಾನು. ಆ್ಯಂಡ್ ವೈ ಅಂತ ಹೇಳಿದ್ರೆ ಯಾಕೆ ಅಂದರೆ ಈಗ ಈಸ್ ವೆರಿ ಸ್ಪೆಷಲ್ ವಿತ್ ಮೀ. ಆ್ಯಂಡ್ ಆಲ್ಸೋ ಹೇಗಿರೋದು ಲೈಕ್ ಇಫ್ ಐ ಆಮ್ ಸಿಟ್ಟಿಂಗ್ ವಿತ್ ಅರೌಂಡ್ 10 ಪೀಪಲ್ಸ್, ಓಕೆ, ಇಫ್ ಐ ಆಮ್ ನಾಟ್ ವೆಲ್ ಇನ್ಸೈಡ್ ಯು ಕ್ಯಾನ್ ಈಸಿಲಿ ನೋಟಿಸ್ ದಟ್. ಅವರು ಈಸಿ ಅದನ್ನು ನೋಟಿಸ್ ಮಾಡ್ತಾಯಿದ್ರು. ಸೊ ದಟ್ಸ್ ವೈ ಈಸ್ ಮೈ ಫೇವ್ರೆಟ್ ಪರ್ಸನ್. ಅಂದರೆ ನಾವು ಏನೋ ನಮ್ಮ ಇನ್ಸೈಡಲ್ಲಿ ಏನೋ ಥಾಟ್ಸ್ ಇರುತ್ತೆ, ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗೋಲ್ಲ. ಆ್ಯಂಡ್ ಆಲ್ಸೋ ನಾನು ತುಂಬ ಎಕ್ಸ್ಪ್ರೆಸಿವ್ ಗರ್ಲ್ ಅಲ್ಲ, ತುಂಬ ಇನ್ಸೈಡಲ್ಲೇ ತುಂಬ ಥಾಟ್ಸ್ ಹಾಗೆ ಇದು ಇರುತ್ತೆ. ಸೊ ಅದು ನನ್ನ ಈಸಿಯಾಗಿ ನೋಟಿಸ್ ಮಾಡ್ತಾಯಿದ್ರು. ದಟ್ಸ್ ಇನ್ನೇನು ಕೇಳಿದ್ದಾರೆ. ಆರ್ ಯು ಮೋರ್ ಎಮೋಷ್ನಲ್ ಆರ್ ಸ್ಟ್ರಾಂಗ್ ಅಂತ ಕೇಳಿದ್ದಾರೆ. ನಾನು ತುಂಬ ಎಮೋಷ್ನಲ್ಲ ಅಥವಾ ಸ್ಟ್ರಾಂಗ್ ಅಂತನಾ? ಎರಡು ಕೂಡ. ಅಂದರೆ ತುಂಬ ಸ್ಟ್ರಾಂಗಲ್ಲೂ ಇರ್ತೀನಿ ಆ್ಯಂಡ್ ಆಲ್ಸೋ ಎಮೋಷ್ನಲಾಗೂ ಇರ್ತೀನಿ. ಅಂದರೆ ಯಾವುದೋ ನಿಮ್ಗೆ ಡಿಸ್ಪ್ಲೇ ಮಾಡಬೇಕಂತಿರುತ್ತೆ ಅದು ಮಾತ್ರ ನೀವು ನೋಡಿರ್ತೀರ. ಸೊ
ಫಸ್ಟ್ ಕ್ವಶನ್ ಆಯಿತು, ಆಯಿತು. ಹೂ ಈಸ್ ಯುವರ್ ಕ್ರಶ್? ಗೈಸ್, ಇದು ಇಲ್ಲಿವರೆಗೂ ಯಾರಿಗೂ ಹೇಳಿಲ್ಲ, ಇವತ್ತು ನಿಮ್ಮ ಮುಂದೆ ಹೇಳಬೇಕು ಅಂತ ಇದ್ದೀನಿ. ಹೂ ಈಸ್ ಮೈ ಕ್ರಶ್ ಅಂದರೆ ಯಾರು ಇರ್ತಾರೆ? ಆನೆಸ್ಟ್ಲಿ ಈ ಮನ್ಸ್ ಮೇಲೆ ಇಲ್ಲಿ ಕ್ರಶ್ ಇದೆ. ಕ್ರಶ್ ಅಂತಂದರೆ ಬೈಕ್ ಮೇಲೆ ಇದೆ. ಬಸ್ ಅವ್ರು ಒಂದು 5 ಜಸ್ಟ್ ಕ್ರೇಜಿ ಅಂತ ಕ್ರಶ್ ಯಾವ ಬ್ರಷ್ ಎಲ್ಲ ಆಗಿರ್ತೀನಿ. ಸೊ ನನಗೆ ಅವ್ರ ಒಂದು ಕ್ರಶ್. 6 ಕ್ವಶನ್ ಆಗ್ತದೆ. ಇದೊಂದು ಕೇಳಿದ್ದಾರೆ ಗೈಸ್. ನನಗೆ ಅಕ್ಕ, ನಂದು 2nd PU ಆಗಿದೆ, ಆದರೂ ಒಂದು ಒಳ್ಳೆ ಜಾಬ್ ಸಿಗ್ತಿಲ್ಲ. ಈಗ ಜ್ಯುವೆಲರಿ ಮೇಕಿಂಗ್ ಕ್ಲಾಸಸ್ ಕಲಿಬೇಕು ಅಂತ ಇದ್ದೀನಿ. ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಹೇಳಿ ಅಂತ ಹೇಳಿದ್ದಾರೆ. ಅವ್ರದ್ದು 2nd PU ಆದರೂ ಅವ್ರಿಗೆ ಜಾಬ್ ಸಿಗ್ತಿಲ್ಲ ಅಂತ ಹೇಳಿರೋದು. ಆಗ ಎಜುಕೇಷನ್ಗೂ ಜಾಬ್ಗೀಗ ಒಂದಕ್ಕೊಂದು ಏನು ಮ್ಯಾಚೇ ಇರಲ್ಲ. ಗುಡ್, ನೀನು ಜ್ಯುವೆಲರಿ ಕ್ಲಾಸ್ ಕಲಿಬೇಕು ಅಂತ ಇರೋದು ಒಳ್ಳೆ ಕೆಲಸನೇ. ನಿನ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಆ ಫೀಲ್ಡ್ ನೀನು ಹೋಗು. ನನಗೆ ಜ್ಯುವೆಲರಿ ಮೇಕಿಂಗ್ ಅಂದರೆ ಪ್ರೆಸೆಂಟ್ಲಿ ಏನು ಗೊತ್ತಿಲ್ಲ. ನಾನು ತಿಳ್ಕೊಂಡು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ, ಸರಿನಾ? ಆ್ಯಂಡ್ ಆಲ್ ದ ಬೆಸ್ಟ್. ಈಗ 7th ಕ್ವಶನ್ ಒಬ್ಬರು ಕೇಳಿದ್ದಾರೆ. ಏನಂದರೆ, ಇಫ್ ಯು ಕುಡ್ ಟ್ರಾವೆಲ್ ಎನಿವೇರ್ ವೇರ್ ವುಡ್ ಯು ಗೋ ಅಂತ ಕೇಳಿದ್ದಾರೆ. ಅಂದರೆ ನನಗೆ ಯಾವ ಥರ ಪ್ಲೇಸಸ್ ಇಷ್ಟ ಅಂದರೆ ಕಂಪ್ಲೀಟ್ ನೇಚರ್ ಆಗಿರಬೇಕು. ಆ ಥರ ಪ್ಲೇಸಸ್ ಅಂದರೆ ತುಂಬ ಇಷ್ಟ. ನಾರ್ಮಲಿ ಒಂದು ಪ್ಲೇಸ್ ಅಂದರೆ ತುಂಬ ಇಷ್ಟ. ಆ ಪ್ಲೇಸ್ ಅಣ್ಣ ಇವಾಗೂ ನನ್ನ ಕರ್ಕೊಂಡು ಹೋಗ್ತಾಯಿದ್ರು. ಅಂದರೆ ಕೋಲಾರ, ಅಲ್ಲಿರೋ ಒಂದು ಪ್ಲೇಸಲ್ಲಿ, ಅದೇ ಅಲ್ಲೇ ಇಷ್ಟ, ಆ ಪ್ಲೇಸ್ ಇಷ್ಟ. ಇನ್ನೊಂದು ಈಗ 8th ಕ್ವಶನ್ ಅಲ್ವಾ, ಹೌ ಆರ್ ಯು ಮಾ ಅಂತ ಒಬ್ಬರು ಕೇಳಿದ್ದಾರೆ. 7th ಕ್ವಶನ್ ಅಲ್ವಾ? ಅಲ್ಲ, 8th ಕ್ವಶನ್ ಬಂದು 8th ಕ್ವಶನ್ ಬಂದು ಹೌ ಆರ್ ಯು ಮಾ ಅಂತ ಒಬ್ಬರು ಕೇಳಿದ್ದಾರೆ. ನಿಜ ಇರಬೇಕಾ ಸುಳ್ಳು ಹೇಳಬೇಕಾ? ಸುಳ್ಳು ಹೇಳಬೇಕು ಅಂದರೆ ಐ ಆಮ್ ಗುಡ್. ನಿಜ ಇರಬೇಕು ಅಂದರೆ ಸೀರಿಯಸ್ಲಿ ಖುಷಿಯಾಗಿಲ್ಲ. ಇನ್ನು 9th ಕ್ವಶನ್ ಎಲ್ಲ ಒಂದೇ ಥರ ಇದೆ. ಇದೇ ಚೂಸ್ ಮಾಡಿಬಿಟ್ಟಿದ್ದೀನಿ. 9th ಕ್ವಶನ್ ಒಬ್ರು ಕೇಳಿದ್ದಾರೆ, ವಾಟ್ ಟೈಪ್ ಆಫ್ ಪರ್ಸನ್ ವುಡ್ ಯು ವಾಂಟ್ ಇನ್ ಯುವರ್ ಲೈಫ್ ಅಂತ. ಏನು ಹೇಳೋದು, ವಾಟ್ ಟೈಪ್ ಆಫ್ ಪರ್ಸನ್ ಅಂದರೆ ಟೈಪ್ ಆಫ್ ಪರ್ಸನ್ಸ್ ಅಂತೆಲ್ಲ ಏನು ಸರ್ಚ್ ಏನು ಮಾಡ್ತಾನೂ ಇಲ್ಲ. ಐ ಡೋಂಟ್ ವಾಂಟ್ ಎನಿಬಡಿ ಇನ್ ಮೈ ಲೈಫ್. ಐ ಜಸ್ಟ್ ವಾಂಟ್ ಮೈ ಬ್ರದರ್ಸ್ ಇನ್ ಮೈ ಲೈಫ್ ಅಷ್ಟೇ. ಕ್ವಶನ್ ಇದು ಸೀರಿಯಸ್ಲಿ ತುಂಬ ಜನ ಕೇಳಿಬಿಟ್ಟಿದ್ದೀರಾ. ಕ್ವಶನ್ ಅಂದ್ಕೊಂಡು ಕೇಳಿರೋದು ಏನಂದರೆ, ನಿಮ್ಮ ಮದುವೆ ಇವಾಗ ಮದುವೆ ಊಟ ತಿನ್ನಬೇಕು ಅಂತ ಕೇಳಿದ್ದಾರೆ. ಇದಕ್ಕೆ ನಾನು ಆನ್ಸರ್ ಮಾಡಲೇಬೇಕು, ಯಾಕಂದರೆ ತುಂಬ ಜನ ಇದನ್ನೇ ಕೇಳ್ತಾ ಇರ್ತಾರೆ. ನನಗೆ ಪ್ರೆಸೆಂಟ್ಲಿ ಅದ್ರ ಬಗ್ಗೆ ಏನು ಥಿಂಕ್ ಮಾಡ್ತಿಲ್ಲ. ಯಾಕೆ ಅಂತ ನೀವು ಕೇಳೋದಾದರೆ, ನಾವಿನ್ನೂ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದೆ ಮಾಡೋದು. ಆ್ಯಂಡ್ ಆಲ್ಸೋ ನಂಗೆ ಅದ್ರ ಬಗ್ಗೆ ನೆಗೆಟಿವೇ ಇರೋದು, ನೆಗೆಟಿವ್ ಥಾಟ್ಸ್ ಇದೆ ಮ್ಯಾರೇಜ್ ಅಂತ ಅಂದರೆ ಎಲ್ಲನೂ. ಯಾಕೆ ಮದುವೆ ಬೇಡ ಅಂದರೆ, ಹೀಗೆ ನನಗೆ ನಾನು ಫಸ್ಟು ಸೆಟಲ್ ಆಗಬೇಕು. ನಾನು ಯಾರ ಮೇಲೆ ಡಿಪೆಂಡ್ ಆಗೋಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ಮೋರೋವರ್ ಇವಾಗ ನಾನೇನೋ ಯಾವ ಡಿಸಿಷನ್ಗೂ ಬಂದಿಲ್ಲ. ಆದರೆ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಆ ಥರ ಅವೆಲ್ಲ ನನ್ನ ಲೈಫು ಅದೆಲ್ಲ ಸೆಟ್ಟೇ ಆಗೋಲ್ಲ ಅನಿಸುತ್ತೆ.
ಅದಕ್ಕೆ ನನ್ನ ಲೈಫು ನನ್ನ ಪಾತು ನಾನು ಮಾಡಬೇಕಾಗಿರೋದೇ ಬೇರೆ ಇದೆ ನನ್ನ ಲೈಫಲ್ಲಿ. ದಟ್ಸ್ ವೈ ಐ ಆಮ್ ಸ್ಟಿಲ್ ಅಲೈವ್. ನಾನು ಅಂದ್ಕೊಂಡಿರೋದು ಮಾಡಿದ್ರೆ ನನಗೆ ಅಷ್ಟೇ ಸಾಕು, ಯಾವ ಎಲ್ಲ ಬೇರೆ. ಮೇ ಬಿ ನಿಮಗೆಲ್ಲರಿಗೂ ಇದು ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಇನ್ನೂ ತುಂಬ ಜನ ತುಂಬ ಥರ ಕ್ವಶನ್ಸ್ ಕೇಳಿದ್ರಿ. ಅಯ್ಯೋ ಫನ್ನಿಯಾಗಿ ಏನೇನಂದರೆ ಅದು ಕೇಳಿದ್ರಿ. ಅಂದರೆ ನಿಮ್ಮ ಆಫ್ಟರ್ ಲಾಂಗ್ ಇಯರ್ ಅನಿಸುತ್ತೆ, ಅದು ಇಯರ್ಸೇ ಆಗೋಗಿರುತ್ತೆ ನಾನು ಕಮ್ಯುನಿಕೇಟ್ ಮಾಡಿ ಪೀಪಲ್ಸ್ ಜೊತೆ. ಸೊ ಥ್ಯಾಂಕ್ ಯು, ತುಂಬ ಜನ ಕ್ವಶನ್ ಕೇಳಿದ್ದೀರಾ. ನಾನು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋ ಥರ ಆನ್ಸರ್ ಮಾಡಿದ್ದೀನಿ ಅಂದ್ಕೊತೀನಿ. ನೀವು ಕ್ವಶನ್ ಕೇಳಿದ್ದೀರಾ, ನಾನು ಆನ್ಸರ್ ಮಾಡಿದ್ದೀನಿ ಅಷ್ಟೇ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೀವೇನಾದರೂ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.